ಒಂದು ಕಡೆ ಸರ್ಕಾರ ನಡೆಸುವಂತ ಸಚಿವರ ಮೇಲೆ ಆರೋಪ ಕೇಳಿ ಬಂದಿದ್ದು ನೋಡಿದ್ವಿ. ಈಗ ಶಿಕ್ಷಣವನ್ನ ನೀಡುವಂತಹ ವಿದ್ಯಾ ದೇಗುಲದ ಮೇಲೆ ಕೇಳಿ ಬಂದಿರತಕ್ಕಂತಹ ಆರೋಪ ಇದು. ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಅಕ್ರಮ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಮೈಸೂರಿನ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಆಗಿದೆಯಾ ಅಕ್ರಮ ಅಂತಕ್ಕಂತಹ ಪ್ರಶ್ನೆ ಮೂಡ್ತಾ ಇದೆ. ವಿಶ್ವವಿದ್ಯಾಲಯದಲ್ಲಿ ಹೇಳೋರು ಕೇಳೋರೇ ಇಲ್ವಾ? ಬೇಕಾಬಿಟ್ಟಿಯಾಗಿ ವಿಶ್ವವಿದ್ಯಾಲಯದ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆಯಾ? ಇಂಥದ್ದೊಂದು ಗಂಭೀರವಾದಂಥ ಪ್ರಶ್ನೆ ಮೂಡ್ತಾ ಇದೆ. ಇವತ್ತು ಖಾಸಗಿ ಬ್ಯಾಂಕ್ ಅಕೌಂಟ್ನಿಂದ ಹಣವನ್ನ ಡ್ರಾ ಮಾಡಿಕೊಳ್ಳಲಾಗುತ್ತೆ. ಸ್ವಂತಕ್ಕೆ ಆ ಹಣವನ್ನ ಡ್ರಾ ಮಾಡಿಕೊಂಡ್ರ ಅಧಿಕಾರಿಗಳು ಅಂತ ಪ್ರಶ್ನೆ ಮೂಡ್ತಾ ಇದೆ ಈಗ. ಅಷ್ಟೇ ಅಲ್ಲ, ಚಿನ್ನದ ಅಂಗಡಿಗೂ ಕೂಡ ವಿಶ್ವವಿದ್ಯಾಲಯದ ಹಣವನ್ನೇ ಪಾವತಿ ಮಾಡಲಾಯ್ತಾ ಅಂತ ಪ್ರಶ್ನೆ ಇತ್ತು. ಚಿನ್ನದ ಅಂಗಡಿಗೆ ಸರಿಸುಮಾರಾಗಿ 3 ಲಕ್ಷ ರೂಪಾಯಿಯನ್ನ ಹಣ ಪಾವತಿ ಮಾಡಲಾಗಿದೆ. ಅನೇಕ ಅಧಿಕಾರಿಗಳ ಖಾತೆಗೂ ಹಣವನ್ನ ವರ್ಗಾವಣೆ ಮಾಡಲಾಗಿದೆ ಅಂತಕ್ಕಂಥ ಗಂಭೀರ ಆರೋಪ ಇದು. ಹಾಲಿ ಹಾಗೂ ಮಾಜಿ ವಿಸಿಗಳು ರಿಜಿಸ್ಟ್ರಾರ್ ವಿರುದ್ಧ ಗಂಭೀರ ಆರೋಪ ಕೇಳಿ ಬಂದಿದೆ. ಇವತ್ತು ಪ್ರೊಫೆಸರ್ ಜಗದೀಶ್ ಬಾಬು ಅವರು ದಾಖಲೆ ಸಮೇತ ಆರೋಪವನ್ನ ಮಾಡಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಹಗರಣ ಆಗ್ತಾ ಇದೆ. ಇಲ್ಲಿ ಓಪನ್ ವಿಶ್ವವಿದ್ಯಾಲಯ ಏನಿದೆ, ಓಪನ್ ಯೂನಿವರ್ಸಿಟಿ ಏನಿದೆ, ಇದು ಶಿಕ್ಷಣಕ್ಕೆ ಓಪನ್ ಆಗೋದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರಕ್ಕೆ ಓಪನ್ ಆಗ್ತಾ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ. ದಾಖಲೆ ಸಮೇತ ಆರೋಪವನ್ನ ಮಾಡಿರುವಂಥದ್ದು. ಮೈಸೂರು ಮುಕ್ತ ವಿಶ್ವವಿದ್ಯಾಲಯ ಈ ಗೋಲ್ಮಾಲನ್ನ ಎದುರಿಸ್ತಾ ಇರುವಂಥದ್ದು. ಹಾಲಿ ರಿಜಿಸ್ಟ್ರಾರ್ ಪ್ರವೀಣ್, ಮಾಜಿ ವಿಸಿ ವಿದ್ಯಾಶಂಕರ್, ಇವರ ಮೇಲೆಲ್ಲ ಆರೋಪ ಕೇಳಿ ಬರ್ತಾ ಇದೆ. ಮಾಜಿ ರಿಜಿಸ್ಟ್ರಾರ್ ಮೂರ್ತಿ, ಹಾಲಿ ವಿಸಿ ಶರಣಪ್ಪ ಹಲಸೆ, ಹಾಲಿ ರಿಜಿಸ್ಟ್ರಾರ್ ಪ್ರವೀಣ್, ಇವರ ವಿರುದ್ಧ ಕೂಡ ಈಗ ಆರೋಪ ಕೇಳಿ ಬಂದಿರುವಂಥದ್ದು. ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಗೋಲ್ಮಾಲ್ ಹಗರಣ ಇದು. ಹಾಗಿದ್ರೆ ಆರೋಪ ಏನು? ಈ ಪ್ರಶ್ನೆ ಕೂಡ ಇರುವಂಥದ್ದು. ಒಂದೇ ದಿನ 10 ಲಕ್ಷ ರೂಪಾಯಿಯನ್ನ ಡ್ರಾ ಮಾಡಲಾಗುತ್ತೆ ವಿಶ್ವವಿದ್ಯಾಲಯ ಅಕೌಂಟ್ನಿಂದ. ಚಿನ್ನದ ಅಂಗಡಿಗೆ ವಿಶ್ವವಿದ್ಯಾಲಯದ ಹಣವನ್ನೇ ಪಾವತಿ ಮಾಡಲಾಗಿದೆ ಅಂತ ಆರೋಪವನ್ನ ಮಾಡಿರುವಂಥದ್ದು. ಈಗ ಬರೋಬ್ಬರಿ 3,26,714 ರೂಪಾಯಿಯನ್ನ ಚಿನ್ನದ ಅಂಗಡಿಗೆ ಪಾವತಿಯನ್ನ ಮಾಡಲಾಗಿದೆ. ಸುಮಾರು 1 ಕೋಟಿ ರೂಪಾಯಿಯನ್ನ ಸ್ವಂತಕ್ಕೆ ಬಾಳಿಕೆ ಮಾಡಿಕೊಂಡಿದ್ದಾರೆ. 2 ವರ್ಷಗಳಿಂದ ಆಡಿಟ್ ಅನ್ನೇ ಮಾಡಿಸಿಲ್ಲ. ಎಲ್ಲ ಗಂಭೀರ ಆರೋಪಗಳು. ಮೂರ್ತಿ ಹಗರಣ ಹೆಂಗಾಗೈತೆ ಅಂತ ಬರ್ಬಿಟ್ಟು ಕೊನೆಗೆ ಹೇಳ್ತಾರೆ. ವಿರೋಧಿಲಿ ನಾನು ಅಂಡರ್ಲೈನ್ ಮಾಡಿದ್ದೀನಿ. ಒಟ್ಟು ಮೊತ್ತ 86 ಅಂದರೆ ಆಗ ಇದ್ದಿದ್ದು ಅಷ್ಟು. ಅದಾದ್ಮೇಲೆ ಟ್ರಾನ್ಸಾಕ್ಷನ್ ಆಗಿದೆ. 86,09,626 ರೂಗಳನ್ನು ಶ್ರೀಮತಿ ಸುಮತಿ ಆರ್ ಗೌಡರಿಂದ ವಸೂಲಿಸಲು ಸೂಚಿಸಿದೆ. ಇಲ್ಲಿ ನೋಡಿ, ವಸೂಲಿಗೆ ಹೇಳ್ತಾರೆ. ಅವರು ಆರಾಮಾಗಿ ಕೆಲಸ ಮಾಡ್ಕೊಂಡವ್ರೆ. ಈ ಹಗರಣ ಹಿಂಗೆ ಆಯ್ತೈತೆ. ಇಲ್ಲಿ ಸುಮಾರು ಹಗರಣ. ಈಗ ಅಲಸೆ ಮೇಲೆ ಇನ್ನೊಂದು 817 ಹೋಗೈತೆ. ಇನ್ನೊಂದು ಯಾವುದೋ ಒಂದು VET ಅಂತ ಎಜುಕೇಷನ್ ಇನ್ಸ್ಟಿಟ್ಯೂಷನ್ 1,70,00,000 ಪೇಮೆಂಟ್ ಮಾಡೋರು ಇಲ್ಲಿಗಲಿಗೆ. ಅದನ್ನು ನಾನು ಕಳಿಸಿದ್ದೀನಿ. ಇದೇ ರೀತಿ ಹೋಗೈತೆ 17 ಅದರಿಂದ ಅಪರಾಧ ಮಾಡೋರಿಗೆ ಇಲ್ಲಿ ಏನೂ ಇಲ್ಲ. ಅವ್ರಿಗೆ ರಕ್ಷಣೆ ಕೊಟ್ಕೊಂಡು ಇವರು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡವ್ರೆ. ಇವರು ಮಾಡ್ತಾರ ತಪ್ಪು ಅಂತ ಹೇಳಿದ್ರೆ ನಮ್ಗೆ ಅಮಾನತ್ತು ಮಾಡ್ತಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಆನಂದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಪಡೆದುಕೊಳ್ಳೋಣ. ಆನಂದ್, ನಿಜಕ್ಕೂ ಕೂಡ ಈ ಆರೋಪಗಳನ್ನ ನೋಡ್ತಾ ಇದ್ರೆ, ಈ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇದ್ರೆ, ಇದು ಶಿಕ್ಷಣದ ಮುಕ್ತ ವಿಶ್ವವಿದ್ಯಾಲಯವಾ ಅಥವಾ ಹಗರಣದ ಮುಕ್ತ ವಿಶ್ವವಿದ್ಯಾಲಯ ಅಂತ ಹೇಳಿ ಪ್ರಶ್ನೆ ಮೂಡ್ತಾ ಇದೆ. ಹಾಗಿದ್ರೆ ಏನಾಗ್ತಾ ಇದೆ ಅಲ್ಲಿ ಅಂತ? ರಾಘವೇಂದ್ರ ಗುಡಿ, ಏನು ಮೈಸೂರು ಮುಕ್ತ ವಿವಿ ಏನಿದೆ, ಇದು ಅಂದ್ರೆ ಹಣಬಾಕರ ವಿವಿ ಆಗಿದೆಯಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇರುವಂಥದ್ದು. ಯಾಕೆಂತ ಹೇಳಿದ್ರೆ ಹಿಂದೆ ಕೂಡ ಏನು ಮಾಸ್ ಕಾಪಿ ಮಾಡಿಸಿ ರಾಜ್ಯಾದ್ಯಂತ ಅಪಕೀರ್ತಿಗೆ ಒಳಗಾಗಿದ್ದಂತಹ ಈ ಮುಕ್ತ ವಿವಿ ಈಗ ನಿಜಕ್ಕೂ ಆಕ್ಸಿಸ್ ಬ್ಯಾಂಕ್ನಲ್ಲಿ ಏನು ಸರ್ಕಾರ ಹಾಗೂ ವಿಶ್ವವಿದ್ಯಾಲಯಕ್ಕೆ ಸೇರಿದಂಥ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ವಿಸಿ ರಿಜಿಸ್ಟ್ರಾರ್ ಏನಿದ್ದಾರೆ ಇವರು ಬೇಕಾಬಿಟ್ಟಿ ಅವರ ಸ್ವಂತಕ್ಕೆ ಹಣವನ್ನ ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೆ ಪೂರಕವಾದಂಥ ದಾಖಲೆಯನ್ನು ಅಲ್ಲಿಯೇ ಪ್ರೊಫೆಸರ್ ಆಗಿದ್ದಂಥ ಜಗದೀಶ್ ಬಾಬು ಅವರು ಕೊಟ್ಟಿರುವಂತದ್ದು. ಅಲ್ಲಿ ಕಡಕ್ ಅಂದ್ರೆ 1-2 ಅಂಶವನ್ನು ಅವರು ಉಲ್ಲೇಖ ಮಾಡ್ತಾರೆ. ಒಂದು, ಯೂನಿವರ್ಸಿಟಿ UGC ನಿಯಮ ಏನಿದೆ ಅದ್ರ ಪ್ರಕಾರ ಸ್ವಂತಕ್ಕೆ ಹಣ ಡ್ರಾ ಮಾಡಿಕೊಳ್ಬಾರ್ದು ಅನ್ನುವಂಥದ್ದು ಸ್ಪಷ್ಟವಾಗಿದೆ. ಆದ್ರೆ ಒಂದೇ ದಿನ 5 ಲಕ್ಷ ಹಣವನ್ನ ಯಾಕೆ ಡ್ರಾ ಮಾಡಿದ್ದಾರೆ? ಅದು ಸೆಲ್ಫ್ ಡ್ರಾ ಮಾಡಿಕೊಂಡಿರುವಂತದ್ದು. ಮತ್ತೊಂದು, ಯೂನಿವರ್ಸಿಟಿಗೂ ಚಿನ್ನದ ಅಂಗಡಿಗೂ ಏನ್ ಸಂಬಂಧ ಅಂದ್ರೆ 3,26,000 ಚಿಲ್ಲರೆ ಏನಿದೆ ಅದು ತುಳಸಿ ಜುವೆಲ್ಸ್ ಅನ್ನುವ ಒಂದು ಅಂಗಡಿಗೆ ಯೂನಿವರ್ಸಿಟಿ ಅಕೌಂಟ್ ಇಂದ ಹೋಗಿರುವಂತದ್ದು. ಹಾಗಾದ್ರೆ ನಿಜಕ್ಕೂ ಕೂಡ ಸರ್ಕಾರದ ಹಣವನ್ನು ಇವರು ಬೇಕಾಬಿಟ್ಟು ಯೂಸ್ ಮಾಡ್ಕೊಳ್ತಾ ಇದ್ದಾರಾ, ಅಲ್ಲದೆ ಸ್ವಂತಕ್ಕೆ ಬಳಸಿಕೊಳ್ತಾ ಇದ್ದಾರಾ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಆರೋಪಕ್ಕೆ ದಾಖಲೆಗಳು ಕೂಡ ಇದೆ. ಅಲ್ಲದೆ ಈ ಆರೋಪವನ್ನು ಮಾಡಿ
ಚಿನ್ನದ ಅಂಗಡಿಗೆ ದುಡ್ಡು ಹೋಗಿದೆ ಅಂತ ಇದೆಯಲ್ಲ, ಹಾಗಿದ್ರೆ ಆ ಚಿನ್ನದ ಅಂಗಡಿಗೆ ದುಡ್ಡು ಹೋಗಿದೆಯಲ್ಲ, ಅದರಿಂದ ಏನು ಕೊಂಡ್ಕೊಂಡಿದ್ದಾರೆ ಅಲ್ಲಿ ಅಂತ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಅಂದರೆ ಆಭರಣಗಳನ್ನ ಕೊಂಡ್ಕೊಂಡಿದ್ದಾರೆ. ಯಾಕಂದರೆ ಇಷ್ಟು ದೊಡ್ಡ ಮಟ್ಟದ ಆರೋಪವನ್ನು ಎದುರಿಸುವಂಥ ಜನ ನಾಳೆ ಇದನ್ನೇ ಉಲ್ಟಾ ಹೇಳ್ಬೋದು, ನಾವಲ್ಲಿ ಗೋಲ್ಡ್ ಮೆಡಲ್ ಅನ್ನು ತೆಗೆದುಕೊಳ್ಳೋದಕ್ಕೆ ಹೋಗಿದ್ವಿ, ಅದಕ್ಕೋಸ್ಕರ ಕೊಟ್ಟಿದ್ವಿ ಅಂತ ಹೇಳಿ. ಹೀಗಾಗಿ ರಾಘವೇಂದ್ರ ಗುಡಿ ಈ ಬಗ್ಗೆ ಅಂದರೆ ಏನು ಸ್ಪಷ್ಟನೆ ಕೊಡಬೇಕಾಗಿದೆ ಅಂತ ರಿಜಿಸ್ಟ್ರಾರ್ ಇರ್ಬೋದು ಅಥವಾ VC ಇರ್ಬೋದು, ಅವರು ನಮ್ಮ ಅಂದರೆ ಕಾಲ್ ಮಾಡಿದ್ರೆ ಕಾಲ್ನ ತೆಗಿತಾ ಇಲ್ಲ. ಅಲ್ಲದೆ ಈ ಬಗ್ಗೆ ಆರೋಪ ಮಾಡಿರುವ ಜಗದೀಶ್ ಬಾಬು ಅವರು ಕೂಡ ಅದ್ರ ಬಗ್ಗೆ ವಿವರಣೆ ಕೇಳಿದ್ದಾರೆ. ಅವ್ರಿಗೂ ಕೂಡ ಕಳೆದ 6 ತಿಂಗಳಿಂದ ವಿವರಣೆ ಕೊಟ್ಟಿಲ್ಲ. ಅಲ್ಲಿಗೆ ಮೇಲ್ನೋಟಕ್ಕೆ ಸ್ಪಷ್ಟವಾಗುತ್ತೆ ಯೂನಿವರ್ಸಿಟಿ ಹಣ ಏನಿದೆ ಇದು ದುರ್ಬಳಕೆ ಆಗ್ತಾ ಇದೆ. ಅಂದರೆ ಇದು ಬರೀ ಕೇವಲ 1 ಕೋಟಿ ರೂಪಾಯಿ ಹಣ ಅಲ್ಲ, ಇದಕ್ಕೂ ಮೀರಿದಂಥ ಬ್ರಹ್ಮಾಂಡ ಭ್ರಷ್ಟಾಚಾರ ಮುಕ್ತ ವಿವರಣೆ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ. ರಾಘವೇಂದ್ರ ಗುಡಿ, ಧನ್ಯವಾದಗಳು ಆನಂದ್ ನಿಮ್ಮೆಲ್ಲ ಮಾಹಿತಿಗೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.